ಮಂಗಳವಾರ ನಡೆದ ಶ್ರೀ ಗುರುಮಠ ಕನ್ನೂರಿನಲ್ಲಿ ಲಿಂಗೈಕ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯರ 19ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮದ ನಿಮಿತ್ತ ಗುರುಮಠದಲ್ಲಿ ಮುಸ್ಲಿಂ ಸಮಾಜದ ಬಂಧುಗಳು ಬಂದು ಅನ್ನದಾಸೋಹವನ್ನು ನೆರವೇರಿಸಿದರು. ಪೀಠಾಧಿಪತಿಗಳಾದ ಶಬ್ರ ಶ್ರೀ ಸೋಮನಾಥ ಶಿವಾಚಾರ್ಯ ಸಾನ್ನಿಧ್ಯ ವಹಿಸಿದರು. ಖ್ಯಾತ ಪ್ರವಚನಕಾರರಾದ ಮಡಿವಾಳಯ್ಯ ಶಾಸ್ತ್ರಿಗಳು, ಅಂಜುಮನ್ ಇಸ್ಲಾಂ ಕಮಿಟಿಯ ಬಂಧುಗಳಿಂದ ಪೂಜ್ಯರಿಗೆ ಸಮರ್ಪಣೆ ಹಾಗೂ ಪೂಜ್ಯರಿಂದ ಮುಸ್ಲಿಂ ಬಾಂಧವರಿಗೆ ಸನ್ಮಾನ. ಇಸಾಕ್ ಜಮಾದಾರ್, ಗ್ರಾಮ ಪಂಚಾಯಿತಿಯ ಸದಸ್ಯರು ಇಸಾಕ್ ಪಠಾಣ್, ಸದಸ್ಯರುಗಳಾದ ಮೌಲಾಲಿ ಮುಲ್ಲಾ, ಸರ್ದಾರ್ ಭಾಗ್ವಾನ್, ಆಶಿಫ್ ಮುಲ್ಲಾ, ಸಿಕಂದರ್ ಭಾಗ್ವಾನ, ಮುಸ್ತಾಕ್ ಪಠಾಣ್, ರಾಜೇಸಾಬ ಮುಲ್ಲಾ, ಹುಸೇನ್ ಮಯಾರ್, ಇಸ್ಮಾಯಿಲ್ ಪಠಾಣ, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ, ಬುಡ್ಡೇಸಾಬ ಕರೋಶಿ, ಸೌಂಡ್ ಸಿಸ್ಟಮ್ ಶಕೀಲ್ ಮದಭಾವಿ, ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಕನ್ನೂರು ಇವರಿಂದ ಭಾವೈಕ್ಯತೆಗೆ ಸಾಕ್ಷಿಯಾದರು. ತಾಲೂಕಿನ ಕನ್ನೂರು ಗ್ರಾಮದ ಬಾಳೆಹೊನ್ನೂರು ಶ್ರೀಮಂತ ಬಾಪುಜಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ, ವಿಜಯಪುರ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಪ್ರವಚನ ಪುರಾಣ ಭಾಸ್ಕರ ಲಿಂಗೈಕ್ಯ ಶಬ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ 19ನೇ ಪುಣ್ಯ ಸ್ಮರಣೋತ್ಸವ ವೀರ ಮಹೇಶ್ವರ ವಟವೈಕ್ಯ ಅಯ್ಯವ ಯುವದೀಕ್ಷೆ ಮತ್ತು 5/12/2024 ರೈತ ಸಮಾವೇಶ ಗುರುವಾರ 6/12/2024 ಶುಕ್ರವಾರದಂದು ಶ್ರೀ ರಂಭಾಪುರಿ ಜಗದ್ಗುರುಗಳ ಶಿವಾಗಮನ 7/12/2024 ಸೋಮವಾರದಂದು ಆಯಾಚಾರ ಶಿವದೀಕ್ಷೆ, ಸಾಮೂಹಿಕ ವಿವಾಹ, ಪ್ರಶಸ್ತಿ ಪ್ರದಾನ, ಧರ್ಮ ಸಮಾರಂಭ. ವರದಿಗಾರರು ರಫೀಕ್ ಮುಲ್ಲಾ. ಜಿಲ್ಲೆಯ ರಾಜ್ಯದ ಸುದ್ದಿಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮೋ ಇಂಡಿಯಾ ನ್ಯೂಸ್ ಕನ್ನಡ. 9 ತಿಂಗಳ ನಂತರ ಹುಟ್ಟಿದ ಮಗ ಹೋದ ಅಂತ ಮಗನ ಕಳ್ಕೊಂಡಾಗಲ್ಲ ಆ ಮಾದೇವಿ ಹೇಳಲೇ ಇತ್ತ. 3 ತಿಂಗಳ ಕಾಲ ಹಾಸಿಗೆ ಹಿಡಿದು ಮಲಗ್ಯಾಡ. ಇಡೀ ದೈವ ಬಂದು ಹೇಳುತ್ತದ, ಆದ್ರ ಆ ಮನದೊಳಗಿನ ಚಿಂತೆ ಹೊರಗೆ. ಇನ್ನು ಮೇಲೆ ಗ್ರಾಮ ಪಂಚಾಯತ್ ಸದಸ್ಯರು ಒಂದು ಕಾರ್ಯಕ್ರಮದ ರೂವಾರಿಗಳು ಅಂತ ಹೇಳಬೇಕಾಗಿತ್ತಂದ್ರ ಅವು ಇಸಾಕಣ್ಣ ಪಠಾಣ್ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ಅದೇ ತೆರನಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಂತ ಶಕೀಲ್ ಮದಭಾವಿ ಅವರಿಗೂ ಕೂಡ ಸನ್ಮಾನ. ಅದೇ ತೆರನಾಗಿ ಆತ್ಮೀಯರಾದಂಥ ಮೌಲಾಲಿ ಬಾವಾಸಾಬ್ ಮುಲ್ಲಾ ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ಅದೇ ತೆರನಾಗಿ ರಾಜೇಶ್ ಸಾಬ್ ಲಾಲ್ ಸಾಬ್ ಮುಲ್ಲಾ ನಡ್ಸಾ ಗ್ರಾಮದ ಸಹೋದರರು ಅವರಿಗೂ ಕೂಡ ಪೂಜ್ಯರಿಂದ ಸನ್ಮಾನ. ಅದೇ ತೆರನಾಗಿ ಇಸ್ಮಾಯಿಲ್ ಪಠಾಣ್ ಗ್ರಾಮ ಪಂಚಾಯಿತಿಯ ಒಂದು ಆಪರೇಟರ್ ಅವರು ಕೂಡ ಪಂಚಾಯಿತಿ ಒಳಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರಿಗೂ ಕೂಡ ಸನ್ಮಾನ. ಬಂಧುಗಳೇ, ನೋಡಿ ಕಲಹಗಳನ್ನು ಹಚ್ಚಿ ಜಾತಿಯ ಬೀಜವನ್ನು ಬಿತ್ತಿ ನಮ್ಮನ್ನ ಒಡೆದು ಆಡುವಂತಹ ನೀತಿಯನ್ನ ಅವರು ಅನುಸರಿಸಿ ತಾವು ಆರಿಸಿ ಬಂದು ತಮ್ಮ ರಾಜಕೀಯವನ್ನ ನಡೆಸ್ತಾ ಇದ್ದಾರೆ. ಆದರೆ ಮಹನೀಯರ ನಾವೆಲ್ಲರೂ ಜಾಗೃತರು. ಈ ಜಾಗೃತ ಭೂಮಿ ಭಾರತಾಂಬೆಯ ನಾವೆಲ್ಲರೂ ಭಾರತೀಯರು. ಮೊದಲು ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಪೈಗಂಬರರು ಹೇಳಿದ್ರು, ಮೊಹಮ್ಮದ್ ಪೈಗಂಬರ್ ಅವರು, ನಾವು ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇರ್ತೀವಿ ಆ ದೇಶದ ಸೇವೆ ಮಾಡಬೇಕು, ದೇಶಕ್ಕಾಗಿ ನಾವು ಪ್ರಾಣ ಕೊಡಬೇಕು ಅನ್ನೋಂಥ ಮಾತನ್ನ ನಮ್ಮ ಪೈಗಂಬರ್ ಹೇಳಿದ್ದಾರೆ. ಆದರೆ ಇವತ್ತಿನ ಈ ಜಗತ್ತಿನಲ್ಲಿ ಈಗಿನ ಕಾಲಘಟ್ಟದಲ್ಲಿ ಯಾರೋ ಏನೇನೋ ಹೇಳುತ್ತಾ ನಮ್ಮನ್ನ ಬೇರೆ ಬೇರೆ ಮಾಡುವಂತ ಹುನ್ನಾರ ನಡೀತಿದೆ. ಅಂಥ ವ್ಯವಸ್ಥೆಯಲ್ಲಿ, ಅಂಥ ಕಾಲದಲ್ಲಿ ಮಹಾನ್ ಶ್ರೀಗಳು ನಮ್ಮನ್ನೆಲ್ಲ ಒಂದು ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಶ್ರೇಯಸ್ಸೇ ಅನ್ನುವಂಥ ಮಾತನ್ನು ನಾವು ಹೇಳ್ತೇವೆ. ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇಸಾಯಿ ನಾವೆಲ್ಲರೂ ಬೇರೆ ಬೇರೆ ಅಲ್ಲ, ನಮ್ಮ ರಕ್ತ ಬೇರೆ ಇಲ್ಲ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು, ಭಾರತಾಂಬೆ ಮಕ್ಕಳು ಅನ್ನುವಂತಹ ಮಾತನ್ನ ಶ್ರೀಗಳ ಮುಖಾಂತರ ನಾವು ಇಡೀ ದೇಶಕ್ಕೆ ನಾವು ಒಂದು ಮಾದರಿಯಾಗೋಣ, ನಾವೆಲ್ಲರೂ ಮುನ್ನಡಿ ಬರೆಯೋಣ ಅನ್ನುವಂತಹ ಮಾತನ್ನ ಹೇಳಿ ನನ್ನ ಮಾತಿಗೆ ಬೆಂಬಲವಿರುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಇಸಾಕ್ ಪಠಾಣ್ ಅವರು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಒಂದಾಗಿ ಬಾಳೋಣ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದಂಥ ಇಸಾಕ್ ಪಠಾಣ್ ಇವರಿಗೆ ಸಮಾರಂಭದ ಪರವಾಗಿ ಧನ್ಯವಾದಗಳು. ಇನ್ನು ಕೆಲವು